ಸ್ನೇಹಿತರೆ ನಮಸ್ಕಾರ. ಅವರೆಕಾಳು ಮಟನ್ ಕೀಮಾ ಉರ್ದುಂಡೆ ಅವರೆಕಾಳು ಸೀಸನ್ ಶುರುವಾಗಿದೆ. ಮೊದಲನೇ ಅಡುಗೆ ಮಟನ್ ಕೀಮಾ, ಬಿಸಿ ಬಿಸಿ ರಾಗಿ ಮುದ್ದೆ. ಟೇಸ್ಟ್ ಅಂತೂ ಸೂಪರ್ ಕಣ್ರಿ. ಸಿಂಪಲ್ ಅಡುಗೆ ಶುರು ಮಾಡೋಣ. ಒಂದು ಮಿಕ್ಸಿ ಜಾರಲ್ಲಿ ಚಕ್ಕೆ, ಲವಂಗ, ಕಾಳುಮೆಣಸು, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟಾಗಿ ರುಬ್ಬಿ, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ, ಸ್ವಲ್ಪ ಮನೆಯಲ್ಲಿ ಮಾಡಿರೋ ಖಾರದ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಮಟನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಕೀಮಾಗೆ ಒಂದು ಮೊಟ್ಟೆ, ರುಬ್ಬಿರುವಂಥ ಪೇಸ್ಟ್ ಅಷ್ಟು ಸ್ವಲ್ಪ ಹಾಕಿ, ಕಡಲೆ ಹಿಟ್ಟು ಹಾಕಿದ್ಮೇಲೆ ರಪ ಅಂತ ಕೈಯಲ್ಲಿ ತಿರುಗಿಸಿ ಮಿಕ್ಸಿ ಜಾರಲ್ಲಿ ಒಂದು ಸಲ ರುಬ್ಕೊಂಡು, ರುಬ್ಬಿದ ಮೇಲೆ ಚಿಕ್ಕ ಪೀಸ ಕಟ್ ಮಾಡಿಕೊಂಡ್ರು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಸೈಡ್ಗಿಟ್ಟು, ಬಿಸಿ ಕಾಯುವ ಬಾಣಲಿಯಲ್ಲಿ 3-4 ಸ್ಪೂನ್ ಎಣ್ಣೆ ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ, ಅಂದರೆ 30% ಮಾತ್ರ ಬೇಯಿಸ್ಕೊಳ್ಳಿ. ಬರೀ 30% ಮಾತ್ರ ಬೇಯಿಸ್ಕೊಳ್ಳಿ. ಬೆಂದಿದ್ದಾದಮೇಲೆ ಒಂದರಿಂದ ಎತ್ತು ಪ್ಲೇಟಲ್ಲಿ ಇಟ್ಟು ಮತ್ತೆ ಶುರು ಮಾಡುವ. ಫುಲ್ಲಾಗಿ ಫ್ರೈ ಮಾಡಿ ಹಾಗೇನೂ ತಿನ್ಬೋದು. ಬಿಸಿ ಕಾಯುವ ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ, ಅವರೆಕಾಳು, ಇದಕ್ಕಿನ ಬೇಳೆ ಅವರೆಕಾಳು ಹಾಕಿ, ಮಟನ್ ಕೀಮಾ ತೊಗೊಳ್ಳೋವಾಗ ಬೋನ್ ಇರ್ತಲ್ಲ, ಬೋನ್ ಹಾಕಿ, ರುಬ್ಬಿರುವಂಥ ಮಸಾಲೆ ಸ್ವಲ್ಪ ಎತ್ತಿಟ್ಟು ಆ ಮಸಾಲೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಅಷ್ಟು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿ ಬರಲಿ. ಮಟನ್ ಕೀಮಾನ ಒಂದರಿಂದ ಕ್ಲೀನಾಗಿ ಹಾಕ್ತಾಯಿರಿ. ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸ್ ಆದಮೇಲೆ ಫೈನಲ್ ಆಗಿ ಗೊತ್ತಲ್ವಾ, ಕೊತ್ತಂಬರಿ ಸೊಪ್ಪು. ಅವರೆಕಾಳು ಸೀಸನ್ ಶುರುವಾಗಿದೆ. ಪ್ರತಿಯೊಬ್ಬರು ಟ್ರೈ ಮಾಡಿ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರಾಗಿರೋ ಅಡುಗೆನೂ ಸೂಪರಾಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.